ಎಷ್ಟೊಂದು ಜನ ಕೇಳ್ತಾರೆ ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಏನು ಡಾಕ್ಟರ್ ಅಂತ. ಖಂಡಿತವಾಗಿ ಫರ್ಟಿಲಿಟಿಯಲ್ಲಿ ಟ್ರೀಟ್ಮೆಂಟಲ್ಲಿ ಓವ್ಯುಲೇಷನ್ ಅಂತಂದರೆ ಎಗ್ ಬೆಳವಣಿಗೆಗೆ ನಾವು ಮಾತ್ರೆ ಕೊಡಲೇಬೇಕಾಗುತ್ತೆ. ನ್ಯಾಚುರಲಾಗಿ ಒಂದು ಬರುತ್ತೆ, ಅದು ಮೇ ಬಿ ಸಾಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಕೆಲವೊಂದು ಮಾತ್ರೆ ಕೊಡ್ತೀವಿ. ಯಾವಾಗಿಂದ ಪೀರಿಯಡ್ ಆಗಿ ಸೆಕೆಂಡ್ ಆರ್ ಥರ್ಡಿಂದ ಸ್ಟಾರ್ಟ್ ಮಾಡ್ತೀವಿ, 5 to 7 days ಕೊಡ್ತೀವಿ. ಅದರಲ್ಲಿ ವಿಧವಾದ ಮಾತ್ರೆಗಳಿದೆ. ಡಿಪೆಂಡಿಂಗ್ ಒಂದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಕೊಡ್ತೀವಿ. ಅವ್ರ ಕಂಡೀಷನ್ ಯಾವ ಥರ ಇದೆ ಅಂದರೆ ಪಾಲಿಸಿಸ್ಟಿಕ್ ಓವರಿಸ್ ಇದೆಯಾ, ನಾನ್ PCO ಇದೆಯಾ, ಅಥವಾ ವಯಸ್ಸು ಜಾಸ್ತಿ ಆಗಿದೆಯಾ, ಅದ್ರ ಪ್ರಕಾರ ನೋಡಿಕೊಂಡು ಕೊಡ್ತಾ ಹೋಗ್ತೀವಿ. ಓವ್ಯುಲೇಷನ್ ಇಂಜೆಕ್ಷನ್ಸಲ್ಲಿ ಎಷ್ಟು ಸಲ ಬರಬೇಕು ಡಾಕ್ಟ್ರೆ, ನಾವು ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತೀವಿ. ಇದೊಂದು ಓನ್ಲಿ ಮೆಡಿಕೇಷನ್ ಮಾತ್ರ ಕೊಡ್ತೀವಿ. ಅದ್ರ ಜೊತೆಗೆ 1 ಅಥವಾ 2 ಇಂಜೆಕ್ಷನ್ ಕೊಡ್ತೀವಿ, ಅಥವಾ ಒಂದು 4-5 ಇರ್ಬೋದು ಇಂಜೆಕ್ಷನ್, ಡಿಪೆಂಡಿಂಗ್ ನಿಮ್ಮ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ. ಎಸ್ಪೆಷಲಿ ನ್ಯಾಚುರಲ್ ಟ್ರೈ ಮಾಡಬೇಕಂದ್ರೆ ಬರೀ ಮಾತ್ರೆ ಕೊಡ್ತೀವಿ. ಸೆಕೆಂಡ್ ಡೇ ಬರಬೇಕು, ಮತ್ತು 10th ಡೇ ಬರಬೇಕು, 12th ಡೇ ಬರಬೇಕು, ಫಾಲಿಕ್ಯುಲರ್ ಟ್ರ್ಯಾಕಿಂಗ್ ಅಂತ ಮಾಡ್ತೀವಿ. ಆವಾಗ ನಾವು ನಿಮಗೆ ಎಗ್ ನಾವು ಮಾತ್ರೆ ಕೊಟ್ಟಿರ್ತೀವಲ್ಲ, ಅದು ಎಷ್ಟರ ಮಟ್ಟಿಗೆ ಎಗ್ ಬೆಳೀತದೆ ಅಂತ ನೋಡ್ತೀವಿ. 2 ಇದೆಯಾ, 1 ಇದೆಯಾ, 2 ಕಡೆ ಇದೆಯಾ, 1 ಕಡೆ ಇದೆಯಾ ಅಂತ. ಯಾವಾಗ ಮೆಚೂರ್ ಆಗುತ್ತೆ ಅಂದರೆ 18 to 20 mm ಆದಾಗ ಎಗ್ಗನ್ನು ರಪ್ಚರ್ ಆಗೋಕ್ಕೆ ಇಂಜೆಕ್ಷನ್ ಕೊಡ್ತೀವಿ, HCG ಅಂತ. ಅದು ಆಗಿ ನೆಕ್ಸ್ಟ್ ಡೇಯಿಂದ ನೀವು ಟ್ರೈ ಮಾಡ್ಬೋದು ನ್ಯಾಚುರಲ್ ಆಗಿ. ಅಥವಾ ಅದು ಆಗಿ ಯಾವಾಗ ಓವ್ಯುಲೇಷನ್ ಆಗುತ್ತಲ್ಲ ಅವತ್ತಿನ ಸಹ ಹಸ್ಬೆಂಡ್ ಸೆಮೆನ್ ತೊಗೊಂಡು ಅದನ್ನು ವಾಶ್ ಮಾಡಿ ಫಿಲ್ಟರ್ ಮಾಡಿ IUI ಮಾಡ್ತೀವಿ. ಓವ್ಯುಲೇಷನ್ ಇಂಜೆಕ್ಷನ್ ಅನ್ನೋದು ವೆರಿ ಸಿಂಪಲ್ ಪ್ರೊಸೀಜರು, ಡೇ ಕೇರ್ ಇರುತ್ತೆ. ಯಾವುದೇ ರೀತಿ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೇಕಾಗಿಲ್ಲ. ಹಾರ್ಡ್ಲಿ 5 to 10 minutes ನೀವು ಬಂದು ಇಮಿಡಿಯೇಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡಾಕ್ಟರ್ ಮೀಟ್ ಮಾಡಿಕೊಂಡು ಹೋಗ್ಬೋದು. ಇದನ್ನು ನಿಮ್ಮ ಮೇ ಬಿ ಅಂದರೆ ಸ್ಕ್ಯಾನಿಂಗ್ ಬರೋದು ಒಂದು 3 ಇಂದ 4 ಸಲ ಆಗ್ಬೋದು ಅಷ್ಟೇ. ಯಾವುದೇ ರೀತಿ ನಿಮ್ಮ ಜಾಬನ್ನು ಹ್ಯಾಂಪರ್ ಮಾಡೋಕ್ಕೆ ಇದು ಅವಕಾಶ ಕೊಡೋದಿಲ್ಲ. ಇದು ಒಂಥರ ಮೆಡಿಕಲ್ ಟ್ರೀಟ್ಮೆಂಟು ವೆರಿ ಈಸಿ. ಇದರಿಂದ 60 to 70% ಓವ್ಯುಲೇಷನ್ ಇಂಡಕ್ಷನ್ ಪಾಸಿಟಿವ್ ಆಗಿಬಿಡ್ತಾರೆ. ಸೊ ಯಾಕೆಂದರೆ ಅಲ್ಲಿ ಓವ್ಯುಲೇಷನ್ ಕರೆಕ್ಷನ್ ಮಾಡಿದಾಗ ಬೇಗ ಮಗು ಆಗುತ್ತೆ. ಯಾಕೆಂದರೆ ಹಸ್ಬೆಂಡ್ ಸೆಮೆನ್ ಫ್ಯಾಕ್ಟರ್ಸು ಮತ್ತು ಟ್ಯೂಬಲ್ ಫ್ಯಾಕ್ಟರ್ಸ್ ಎಲ್ಲ ಚೆನ್ನಾಗಿದ್ದರೆ ಓವ್ಯುಲೇಷನ್ ಇಂಡಕ್ಷನ್ನು ನ್ಯಾಚುರಲಾಗಿ ಟ್ರೈ ಮಾಡೋಕ್ಕೆ ಹೇಳಿ.